ಹೋಗಲ್ಲ. ಇಷ್ಟ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತು. ಓಕೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದೆ ಸ್ಯಾಟರ್ಡೆಯಿಂದ. ಬಿಕಾಸ್ ನನಗೆ ಸ್ಯಾಟರ್ಡೆ ಸಂಡೇ ರಜೆ ಅಲ್ಲ, ಸೊ ನಾನು ಫ್ರೀ, ಅವನು ಫ್ರೀ, ಅದಕ್ಕೆ ಅಲ್ಲ, ಅದಕ್ಕೆ. ಸೊ ಏನಿಲ್ಲ, ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ವ್ಲಾಗ್ ತೆಗ್ಯೋಣ ಇವತ್ತು ಡೇ, ನಾಳೆ ಇವತ್ತು ಎರಡು ಸೇರಿ ಒಂದು ತೆಗ್ಯೋಣ ಅಂತ ಅನ್ಕೊಂಡಿದ್ದೀನಿ. ಅವ್ನಿಗೆ ಬೇರೆ ಸ್ಯಾಟರ್ಡೆ ಸಂಡೇ ರಜಾ ಅಲ್ಲ. ಸ್ಯಾಟರ್ಡೆ ಸಂಡೇ ರಜಾ ಅಂದರೆ ಟಿವಿಯಲ್ಲಿ ಇರ್ತಾನೆ, ಯಾವಾಗ್ಲೂ ಟಿವಿ ಬಿಟ್ಟು ಬರಲ್ಲ. ಸೊ ಅದಕ್ಕೋಸ್ಕರನೇ ನಾವು ಪಾಪುನ ಈವ್ನಿಂಗು ಪಾರ್ಕ್ ಕರ್ಕೊಂಡು ಹೋಗ್ತಾ ಇದೀವಿ. ಪಾರ್ಕ್ ಕರ್ಕೊಂಡು ಹೋಗಿ ಅವನ್ನ ಮಜಾ ಮಾಡ್ತೀಯಾ? ನಾನು ಮೈಕ್ ಆಫ್ ಮಾಡ್ಬಿಟ್ಟಿದ್ದೀನಿ ಏನಾರು ಮಾತಾಡ್ತಾನೆ ಅಂತ, ಸೊ ಅಷ್ಟು ಕೇಳಿಸಲ್ಲ ಅನ್ಸುತ್ತೆ. ಹಾಗೆ ಇವಾಗ ಅವನು ಫಸ್ಟ್ ಆದ್ರೆ ಪಾಪು ಫಸ್ಟ್ 3 yearsಗೆ ಸ್ಕೂಲ್ ಸೇರಿಸ್ತಾರಲ್ಲ, ಅವಾಗ ಚೆನ್ನಾಗಿ ಹೋಗ್ತಾ ಇದ್ದ ಸ್ಕೂಲ್ಗೆ. ಬಟ್ ಇವಾಗ ಸ್ಕೂಲ್ಗೆ ಹೋಗೋಕ್ಕೆ ಅಳ್ತಾನೆ ತುಂಬಾನೇ. ತುಂಬಾ ಬೇಜಾರಾಗುತ್ತೆ. ಅವ್ನು ಸ್ಕೂಲ್ ಹೋಗುವಾಗ ಅಳ್ತಾ ಇರುವಾಗ ಟೀಚರ್ಸ್ ಎಲ್ಲ ಹೇಳ್ಕೊಳ್ತಾರಲ್ಲ, ಅವಾಗ ತುಂಬಾ ಬೇಜಾರಾಗುತ್ತೆ. ಆದ್ರೆ ಏನು ಮಾಡೋಕ್ಕಾಗಲ್ಲ, ಅವ್ರ ಫ್ಯೂಚರ್ ಓದ್ಲೇಬೇಕಾಗಿದೆ. ಸೊ ಹಾಗೆ ಇವತ್ತು ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ, ಅಲ್ಲಿ ಪಾರ್ಕಲ್ಲಿ ಸ್ವಲ್ಪ ವ್ಲಾಗ್ ಮಾಡೋಣ. ಹಾಗೆ ನಾನು ಕೂಡ ಜಾಸ್ತಿ ಮನೇಲೆ ನಾನು ಮನೇಲೆ ಜಾಸ್ತಿ ಇರೋದು. ನಾನು ಕೂಡ ಎಲ್ಲಿ ಹೋಗಲ್ಲ. ನಾವು ಜಾಸ್ತಿ ಹೋದ್ರೆ ಸ್ಪೆಷಲ್ ಒಕೇಶನ್ಗೆ ಹೋಗ್ತೀವಿ. ಲೈಕ್ ನಮ್ಮ ಹಸ್ಬೆಂಡ್ ಬರ್ಡೇ, ನನ್ನ ಬರ್ಡೇ, ಆನಿವರ್ಸರಿ, ಇಲ್ಲ ಇವನ್ ಬರ್ಡೇ, ಅದಕ್ಕೆ ಮಾತ್ರ ಹೋಗ್ತೀವಿ. ಅದು ಬಿಟ್ರೆ ಯಾವ್ದಾದ್ರು ಫಿಲಮ್ ಚೆನ್ನಾಗಿದ್ರೆ ಅದಕ್ಕೊಂದಕ್ಕೆ ಹೋಗ್ತೀವಿ. ಅವಾಗ ಎಲ್ಲರೂ ಹೋಗ್ಬೇಕು, ಪಾನಿಪುರಿ ಅಷ್ಟೇ ಹೋಗೋದು. ಸೊ ಅದಕ್ಕೋಸ್ಕರ ಅವನು ನನ್ನ ತರನೇ ಜಾಸ್ತಿ ಮನೇಲಿ ಇದ್ದಿ ಅವನಿಗೂ ಮನೇಲಿ ಇದ್ದಿದ್ದಿ ಬೇಜಾರಂತೆ. ಸೊ ಅದನ್ನ ಹೇಳ್ತಿದ್ದಾನೆ, ಯಾರು ಎಲ್ಲಿ ನಮ್ಮ ಮಾತ ಕರ್ಕೋಗಲ್ಲ, ಓಡ್ ಮಾತ ಹೋಟೆಲ್ ಅದಕ್ಕೆ ಎಲ್ಲೂ ಕರ್ಕೊಂಡು ಹೋಗಲ್ಲನೆ ಅಂತಾನೆ. ಅದಕ್ಕೆ ಖುಷಿ ಬರ್ತಿದ್ದೀನಿ, ಎಲ್ಲೆಲ್ಲೂ ಕರ್ಕೊಂಡು ಹೋಗ್ತಿಲ್ಲ ಅಂತ, ಅದಕ್ಕೆ ಆಸೆ ಬರ್ತಿದ್ದೀನಿ ನಾನು. ನೋಡಿ, ಅಷ್ಟೆಲ್ಲ ಒಂದು ಕಂಪ್ಲೇಂಟ್ಸ್ ಇದೆ, ಎಲ್ಲೂ ಕರ್ಕೊಂಡು ಹೋಗಲ್ಲ, ಏನು ಕರ್ಕೊಂಡು ಹೋಗಲ್ಲ ಅಂತ. ಏನ್ ಮಾಡ್ಲಿ, ನನ್ಗೂ ಮನೇಲಿ ಇದ್ದಿದ್ದೆ ಅವಾಗಿಂದ ಅಭ್ಯಾಸ ಆಗಿ ನನಗೂ ಒಂಥರ ಆಚೆ ಎಲ್ಲ ಓಡಾಡಕ್ ಒಂಥರ. ಸೊ ಇನ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದೀನಲ್ಲ, ಅದಕ್ಕಾರು ನನ್ನ ಮಗನ ಎಲ್ಲಾರು ಕರ್ಕೊಂಡು ಹೋಗ್ತಾ ಇರ್ತೀನಿ. ಹೋಗೋಣ ಟಟ್ಟಾಗೆಲ್ಲ? ಎಲ್ಲರೂ ಹೋಗೋಣ, ಅವರು ಕರ್ಕೊಂಡು ಹೋಗಲ್ಲ, ನಾವೇ ಹೋಗೋಣ. ಸರಿ, ನಾವೇ ಹೋಗೋಣ. ಎಲ್ಲದೂ ಹೋಗೋಣ. ಬೀಚ್ ಬೇರೆ ಹೋಗ್ಬೇಕಂತೆ, ಅವನು ಬೀಚ್ ನೋಡ್ಬೇಕಂತೆ, ಯಾವತ್ತು ನೋಡಿಲ್ಲ. ಫಸ್ಟ್ ಆಟ ಆಡ್ಬೇಕಲ್ಲಿ, ಮಜಾ ಮಾಡ್ಬೇಕು ಫುಲ್ಲು. ಸೊ ಊಟ ಮಾಡ್ಕೊಂಡು ಇವಾಗ ಬೇಗಿನ ಪಾರ್ಕಿಗೆ ಕರ್ಕೊಂಡು ಹೋಗೋದು. ಇವಾಗ ಏನೇನು ಎಂಜಾಯ್ ಮಾಡ್ತಾನಂತ ವಿಡಿಯೋ ಮಾಡಿ ನಿಮಗೆಲ್ಲ ವ್ಲಾಗಲ್ಲಿ ಹಾಕ್ತೀನಿ. ಹಾಗೆ ರ್ಯಾಂಡಮ್ ಆಗಿ ಇವತ್ತಿನ ದಿವಸ ಹೆಂಗೆ ಹೋಗುತ್ತೆ, ನಾಳೆ ದಿವಸ ಹೆಂಗೆ ಹೋಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ ಅಷ್ಟೇ. ನೆಕ್ಸ್ಟ್ ಪಾರ್ಕಲ್ಲಿ ಸಿಗೋಣ. ಬಾಯ್ ಬಾಯ್. ಓಕೆ, ಈ ಪಾರ್ಕ್ ಹೋಗೋಕ್ಕಿಂತ ಮುಂಚೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ. ಅವ್ರ ಅಪ್ಪನ ಜೊತೆ ಜಗಳ ಆಡಿ ಶೂಟ್ ಮಾಡ್ತೀನಿ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಇರೋ ಒಂದ್ ಸ್ವಲ್ಪ ಹೊತ್ತು ಪ್ಲೀಸ್ ಹಂಗ ಅಂತ. ಅಯ್ಯೋ, ನನ್ ಮರ್ಸಿ ಬಿಡ್ತಾರೆ ಏನ್ ಮಾತಾಡ್ಬೇಕು ಅಂತ. ಅದೇ ಅವ್ರ ಅಪ್ಪನ ಜೊತೆ ಗನ್ ಇಟ್ಕೊಂಡು ಶೂಟ್ ಮಾಡ್ತೀನಿ ಅಂತ ನನ್ನ ಜೊತೆ ಅವ್ರ ಅಪ್ಪನ ಜೊತೆ ನೈಟ್ 12 ಗಂಟೆ ಆಟ ಆಡ್ತಾ ಇದ್ದ. ಸೊ ಅದೊಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಪಾರ್ಕಲ್ಲಿ ನಡೆದಿರೋ ಕ್ಲಿಪ್ಸ್ ಹಾಕ್ತೀನಿ. ಓಕೆ, ಶೂಟಿಂಗ್ ಮಾಡಲ್ಲ, ನಾನು ಸುಮ್ಮನೆ ಇರಲ್ಲ, ಏನ್ ಮಾಡ್ತೀಯಾ? ಇಲ್ಲಂದ್ರೆ ಚಿಷ್ಟ ಮಾಡ್ಬಿಡ್ತೀನಿ. ನಾನು ಅಲ್ಲಿವರೆಗೂ ಕಡಲೆಪುರಿ ತಿಂತಾರ್ತೀನ. ಕಲೆ ಮತ್ತೆ ತಿಂತೀಯ, ಏನೆಲ್ಲ ಮಾಡ್ತೀಯ, ಎಲ್ಲ ಮಾಡ್ತೀಯ ನೀನು. ಮೊನ್ನೆ ಕೆಲಸ ಮಾಡ್ತೀಯ, ಎಲ್ಲ ಮಾಡ್ತೀಯ ನೀನು. ಶೂಟಿಂಗ್ ಮಾಡ್ಬಿಡ್ತೀನಿ. ಹೋಗ ಕಡೆ, ಸುಮ್ಮನೆ ಹೋಗ ಕಡೆ. ನಿನ್ನ ಶೂಟಿಂಗ್ ಮಾಡ್ಬಿಡ್ತೀನಿ. ಬೇಡ ಪ್ಲೀಸ್.
ನಿನ್ನ ಸುತ್ತಿ ಮಾಡ್ತೇನೆ ಬೇಡ ಒಡ್ಡ ಹೊಡಿತೀನಿ ಈಗ ನಾನು ಹೊಡಿತೀನಿ ಹೊಡಿ ನೋಡು ಬಿಡ ನನ್ನ ಬಿಲ್ಲಲ್ಲ ಯಾಕೆ ಸುತ್ತಿ ಮಾಡ್ತೇನೆ ಪಾರ್ಕ್ ಹೋಗಕ್ಕೆ ಎತ್ತಿ ಪಾರ್ಕ್ ಹೋಗ್ತಿದ್ದೀವಿ. ನಾನು ಪಕ್ಕಟ್ಟಿದ್ದೀನಿ ಇಟ್ಕೋ ಬಾಟ್ಲು. ಅಮ್ಮ ಕೆಳಗಡೆ ಬಂದು ಏನು ಬಿಡ್ತಾರೇನೋ, ಡಸ್ಟ್ಬಿನ್ ಮಾತ್ರ ಕೊಡ್ತಾರೆ ಕಸ ಹಾಕು ಅಂತ. ಪಾರ್ಕ್ ಹೋಗ್ಬೇಡ ನೀನು. ಇಷ್ಟ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತು ಜಲ್ದಿ ಹೋಗುವಂತದಲ್ಲ ಅಲ್ಲಿ ಇದೆಯಲ್ಲ ಯಾರು ಅಲ್ಲಿ ಜಲ್ದಿ ಹೋಗೋನ್ಲ ನಿನ್ನ? ಹೌದಾ? ಖುಷಿ ಆಯ್ತಾ ಕರ್ಕೊಂಬಂದಿದ್ದು? ಖುಷಿ ಆಗಿಲ್ಲ ಇನ್ನು ಯಾಕೆ ಯಾಕೆ? ಇನ್ನೂ ಹತ್ತಬೇಕಿತ್ತು ಕೊಬ್ಬು ನಿನ್ಗೆ ಎಷ್ಟಾಗ? ಹೇಳ್ತೀನಿ ಹೇಳ ಪಪ್ಪಗೆ ಹೇಳ. ಏನ್ ತಿಂತಿರೋದು? ಏನಾರು ಬೇಕು ಅಡ್ಡ ಮಾಡ್ತೀಯ ಆಚೆ, ಅದಕ್ಕೆ ನೀನ ಕರ್ಕೊಂಡೋಗೆಲ್ಲ ಖರ್ಚು ಮಾಡಿಸ್ತೀಯ. ಪ್ಲೀಸ್ ಮಮ್ಮಿ ಆದರೆ ಬರೀ ಹಿಂಗೆ ಬರೀ ಟಿ ವಿನೇ ನೋಡ್ತಾ ಇರ್ತಾನೆ, ಏನೂ ಮಾಡಲ್ಲ ಈ ನನ್ನ ಮಗ. ಹೀಗೆ ಕೂತಿರೋ, ಟಿ ವಿ ರಿಮೋಟ್ ಇಟ್ಕೊಂಡು ಟಿ ವಿ ನೋಡಿಕೊಂಡು ಹೀಗೆ ಕೂತಿರೋ ಆಯಿತಾ? ಟಿ ವಿ ನೋಡಿಕೊಂಡು ಚಿನಿಪ ಆಯಿತಾ? ಸ್ಕೂಲ್ಗೆ ಹೋಗೋದು ಇಷ್ಟನಾ ಇಲ್ಲಿ ಇರೋದು ಇಷ್ಟನಾ? ಮನೇಲಿ ಜೋರಾಗಿ ಮಾತಾಡೋ, ಕೇಳಿಸಲ್ಲ. ಮಣ್ಣಲ್ಲಿ ಸ್ಕೂಲ್ಗೆ ಹೋಗಲ್ಲ ಯಾಕೆ? ನನಗೆ ಹೆಂಗೆ ಮಾಡ್ತೀಯಾ? ಗಲೀಜ್ ನನ್ನ ಮಗ, ಬಾಯಿಗೆಲ್ಲ ಕೈ ಹಾಕೊಳ್ತೀಯ. ಬ್ಯಾಡ್ ಬಾಯ್ ಇವನು. ಹೊಡಿಬಾರ್ದು. ಹೊಡಿದ್ಯಾ ಮಮ್ಮಿಗೆ? ಮಮ್ಮಿ ಫುಲ್ಲು ಕಂಟ್ಲು ಒಳಗಡೆ ಇದೆ, ತೊಂಟೆ ತೆಗಿತಾರಲ್ಲ ಹಂಗೆ ಹಾಕೊಳ್ತಾವನೆ. ಇದು ಮಾಡಿಸ್ಬಿಡು, ಬೇರೆದ್ ನೋಡು, ಗಾಬರಿ ಆಗೋಯ್ತದೆ, ದೆವ್ವ ಬರ್ತದೆ, ಗಾಬರಿ ಆಗೋಯ್ತದೆ, ಬೇಡ ಈ ಚಾನಲ್. ಅವಸ್ಕಂದಿರು ಬರ್ತದೆ, ಇದು ಬೇಡ ಬಿಡು, ಬೇಡ, ಇದು ಬೇರೆ ನೋಡು, ಬೇರೆದ್ ನೋಡು, ಬೇಡ, ಬೇರೆ ಚಾನಲ್ ನೋಡು. ಹಾಕೊಂಡು ಬಿಸಿ ಇಲ್ಲ ಆಗ್ಲಿಲ್ಲ ಕಣೆ, ನೋಡಲ್ಲಿ ಎತ್ತಾಗ್ತಾನೆ ಕಳ್ಸು. ಬೇರೆದ್ ಹಾಕು, ಬೇರೆದ ಚಾನಲ್ ಹಾಕು. ನನ್ಗೆ ಯಾಕೆ ಇಷ್ಟು ಟಾರ್ಚರ್ ಕೊಡ್ತೀಯ? ನೆಮ್ಮದಿಯಾಗಿ ಮಲ್ಗಕ್ಕೂ ಬಿಡಬೇಡ ನನ್ನ. ಒಬ್ಬಡ ಜಾಸ್ತಿ ಕೆಳಗಡೆ ಹಾಕಿಲ್ಲ, ಶೇಮ್ ಮಾಡ್ತಾರ ನಮ್ಮಲ್ಲಿ ಎಲ್ರು, ಅದಕ್ಕೆ ಇಷ್ಟೇ ತೆಗಿತಾ ಇರೋದು. ಕುಬ್ ಜಾಸ್ತಿ ಆಗುತ್ತೆ, ನೋಡ್ಬೇಡ ಅನ್ನೋದೇ ನೋಡ್ತೀಯಲ್ಲ ಟಿವಿನ. ಹಾಗೆ ಸಂಡೇ ಸ್ಪೆಷಲ್ ಬಿರಿಯಾನಿ ಕೂಡ ಮಾಡಿದ್ರಿ. ಆ ರೆಸಿಪಿನ ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೀನಿ, ಯಾರಿನ್ನೂ ನೋಡಿಲ್ಲ ಹೋಗಿ ಚೆಕ್ ಮಾಡಿ. ನಿನ್ನಿಂದ ನಾನು ಬೈಸ್ಕೋಬೇಕು ಮಾಮನ ಜೊತೆ.
ಹಂಗ ಆಡ್ತಾ ಇದ್ರೆ ಕೋತಿ ತರ ಕೊಟ್ಟಿತ್ತಲ್ಲ ಏನು ಏನು ಕೋತಿನೇ ನೀನು ಕೊಟ್ಟಿತ್ತಲ್ಲ ಇಲ್ಲ ಮತ್ತೆ ನಾವು ವರ್ಷ ಅವಳು ವರ್ಷ ಡಾರ್ಲಿಂಗ್ ಇಷ್ಟೇನು ಒಳಪ ಪ್ಲೀಸ್ ಒಳ್ಳೆದು ಒಳಪ ನೋಡಿ ಅವ್ರ ತಾತನ್ಗೆ ಕೈ ಮುಗಿತಿ ಕೈ ಮುಗಿ ಕೈ ಮುಗಿತಿ ಅಯ್ಯೋ ಕಾಲು ಕಟ್ಕೋದಪ್ಪ. ಆಮೇಲೆ ಇನ್ನೇನು ಅಷ್ಟೇ ಅಷ್ಟೇ ಮುಗಿತು ಯಾರನ್ನ ಡಾರ್ಲಿಂಗ್ ಅಂದಿದ್ ನೀನು ಟಾಟನು ಯಾಕೆ ಸ್ವಾಮಿ ಒಳ್ಳೆದು ಸ್ವಾಮಿ ಒಳ್ಳೇದ್ ಮಾಡ ಎತ್ಕೋಬೇಕಾ ಎತ್ಕೊಳ್ತೀನಿ ಎತ್ಕೊಂಡೆ ಇವಾಗ ಆಮೇಲೆ ಖುಷಿ ಖುಷಿ ಆಯ್ತಾ ಆಮೇಲೆ ತಿಂತೀನಿ ಬಿರಿಯಾನಿ ತಿಂದ ನೀನು ಚಿಚ್ಚಿ ಚೆನ್ನಾಗಿದೆ ಬಿರಿಯಾನಿ ಚಿಚ್ಚಿ ಚಿಚ್ಚಿ ಆಮೇಲೆ ಇನ್ನೇನು ಸಮಾಚಾರ ಅಷ್ಟೇನಾ ಅಷ್ಟೇ ಎಂಡ್ ಮಾಡಿಬಿಡೋಣ ವ್ಲಾಗ್ನ ನಾನು ಓಕೆ ಇವತ್ತಿನ ವ್ಲಾಗ್ ಸ್ಯಾಟರ್ಡೆ ಮತ್ತು ಸಂಡೇದು ಇಷ್ಟೇ ಪಾರ್ಕ್ ಹೆಂಗಿತ್ತು ಪಾರ್ಕ್ ಹೆಂಗೆ ಎಂಜಾಯ್ ಮಾಡಿದೆ ನೀನು ಇವತ್ತು ಎಂಜಾಯ್ ಮಾಡಬೇಕಿತ್ತು ಇವತ್ತು ಹೋಗ್ಬೇಕಾ ನೆನ್ನೆ ಹೆಂಗಿತ್ತು ಪಾರ್ಕು ಸೂಪರ್ ಆಗಿತ್ತು ಇಷ್ಟ ಆಯ್ತಾ ನಿಮಗೆ ಇಷ್ಟ ಸರಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಬಾಯ್ ಎವ್ರಿವನ್ ಬಾಯ್ ಬಾಯ್